ಹೀಗೆ ಹಲವಾರು ಮಾತುಕತೆಗಳಾಗತ್ತೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ನ ಮಹತ್ವದ ಮೀಟಿಂಗ್ ಅಂತ್ಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. 1.25 ಗಂಟೆಯ ಮೀಟಿಂಗ್ ಇದು. ಸುದ್ದಿಗೋಷ್ಠಿಯಲ್ಲಿ ಒಮ್ಮತದ ನಿರ್ಧಾರ ಪ್ರಕಟಿಸುವ ಸಾಧ್ಯತೆಗಳಿದೆ. ಇವತ್ತು ಬ್ರೇಕ್ಫಾಸ್ಟ್ ಸಭೆಯನ್ನ ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮಗಳನ್ನ ಇಬ್ರು ನಾಯಕರು ನಿಗದಿ ಮಾಡಿಕೊಂಡಿರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ. 3.25 ಗಂಟೆಗಳ ಮೀಟಿಂಗ್ ಇದು. ಆಲ್ಮೋಸ್ಟ್ 10 ಗಂಟೆ 5 ನಿಮಿಷಕ್ಕೆ ಶುರುವಾಗಿದ್ದು, ಈಗ 10:45 ಈಗ ಮೀಟಿಂಗ್ ಮುಗಿದಿದೆ. ಇಬ್ಬರು ನಾಯಕರ ಮಾತುಕತೆ ಮುಗಿದಿದೆ. ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ರಾಜ್ಯದ ಜನರ ಮುಂದೆ ಇದು ಮಾನ ಮರ್ಯಾದೆ ಪ್ರಶ್ನೆ. ಜನ ತೂಚಿ ಅಂತಿದ್ದಾರೆ ಈ ಜಗಳ, ಈ ಹೋರಾಟ ಇದೆಲ್ಲದಕ್ಕೂ. ಅಧಿಕಾರವನ್ನ ಇಷ್ಟು ಬಹುಮತದ ಅಧಿಕಾರ ಕೊಟ್ಟರು ಕೂಡ ನೀವು ಸರಿಯಾಗಿ ನಡೆಸ್ತಾ ಇಲ್ಲ. ಆಡಳಿತ ಯಂತ್ರ ಕುಸ್ತು ಹೋಗಿದೆ. ರಾಜ್ಯದ ಆಡಳಿತ ವ್ಯವಸ್ಥೆ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಸೊ ಹೀಗಾಗಿ ಇಬ್ರು ಕೂತ್ಕೊಂಡು ಏನು ಡಿಸಿಷನ್ ತೆಗೆದುಕೊಳ್ತಾರೆ ನೋಡಿ. ಇದು ಕಾರ್ಯಕರ್ತರಿಗೂ ಗೊಂದಲ, ಶಾಸಕರು ಸಚಿವರುಗಳಿಗೂ ಕೂಡ ಗೊಂದಲ, ಹೈಕಮಾಂಡ್ಗೂ ಗೊಂದಲ. ಹೇಗೆ ಇಬ್ಬರು ನಾಯಕರಲ್ಲಿ ಯಾರನ್ನ ಕೆಳಗಿಳಿಸಿದ್ರು ಇಲ್ಲಿ ಸಮಸ್ಯೆನೆ. ಒಂದು ಕಡೆ ಈಗ ಅಹಿಂದ ಸಮುದಾಯ ಸಿದ್ದರಾಮಯ್ಯ ಅವರ ಬೆನ್ನಂಗೆ ನಿಂತ್ಕೊಂಡಿದೆ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರ ಬೆನ್ನಂಗೆ ನಿಂತ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಈಗ ಆಲ್ರೆಡಿ ಬಿಹಾರ್ನಲ್ಲಿ ಹೀನಾಯವಾಗಿ ಸೋತಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ, ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಂಬರುವಂಥ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇದೆ ಮತ್ತು ಲೋಕಲ್ ಎಲೆಕ್ಷನ್ಗಳಾಗಬೇಕು, ಸ್ಥಳೀಯ ಚುನಾವಣೆಗಳಾಗಬೇಕು. ಸಿದ್ದರಾಮಯ್ಯ ಅವರನ್ನ ಏನಾದರೂ ಕೆಳಗಡೆ ಇಳಿಸಿಬಿಟ್ರೆ ಅಹಿಂದ ಮತಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ಗೆ ಕೊಟ್ಟಂಥ ಮಾತನ್ನು ತಪ್ಪಿದ್ರೆ ಒಬ್ಬ ನಿಷ್ಠಾವಂತ ನಾಯಕನಿಗೆ, ಪಕ್ಷದ ನಿಷ್ಠಾವಂತ ನಾಯಕನಿಗೆ ಅನ್ಯಾಯ ಮಾಡಿದಂಥ ಆರೋಪವನ್ನು ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗತ್ತೆ. ಇದ್ರ ಬಗ್ಗೆ ಇನ್ನೊಂದಷ್ಟು ಮೇಜರ್ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.